ಏಯ್, ಹಲೋ, ಹೇಳಿ ಅಣ್ಣ. ಎಷ್ಟು ದಿನ ಅಂತ ಸಣ್ಣ ಪುಟ್ಟ ಬೇಟೆ ಆಡ್ತೀರಾ? ಒಂದು ದೊಡ್ಡ ಬೇಟೆ ಐತೆ. ದೊಡ್ಡ ಬೇಟೆ ಅಂದ್ರಲ್ಲ, ಕಾಡ್ಗೀಡಂದು ಇರ್ಬೋದಾ? ಏಯ್ ಹೋಗೋ. ಎಷ್ಟು ಜನ ಹೊರಟಿದ್ದೀರಾ? 6-7 ಜನ ಹೊರಟಿದ್ದೀವಿ. ಬೇಡ, ನೀವು 4 ಜನ ಹೋಗಿ. ಹಾ, ಹೇಳಿ ಅಣ್ಣ. ದಟ್ಟವಾದ ಕಾಡಿನ ಮಧ್ಯೆ ಕಾಡು ಲಿಂಗೇಶ್ವರ. ಐದು ವರ್ಷಕ್ಕೊಂದ್ಸರಿ ಸುತ್ತೂರಿನ ಜನ ಸೇರಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿ 7 ದಿನಕ್ಕೆ ಅಂದ್ರೆ ಇವತ್ತು ಒಂದು ಸರ್ಪ ಅಲ್ಲಿಗೆ ಬಂದು ಮಣಿನ ಅಲ್ಲಿ ಅರ್ಪಿಸುತ್ತೆ. ಆ ಮಣಿ ವಿದೇಶದಲ್ಲಿ ಜಾಸ್ತಿ ಬೆಲೆ ಬಾಳುತ್ತೆ. ಆದರೆ ಅದನ್ನ ಅಲ್ಲಿಂದ ತರೋದು ಅಷ್ಟು ಸುಲಭ ಅಲ್ಲ. ಅವನ್ ತರ್ತಾನೆ. ಅವನ ಕೈಗೆ ಬಂದ ಮಣಿನ ನಮ್ ಬಾಯಿಗೆ ಹಾಕೋಬೇಕು. ಏಯ್, ಆ ಪೂಜೆ ನಡೆದಿದ್ದ ದಿನ ನಾವು ಅದೇ ಕಾಡಲ್ಲಿದ್ವಲ್ಲ, ಆದರೆ ಈ ಮಣಿ ಬಗ್ಗೆ ಗೊತ್ತಿರಲಿಲ್ಲ. ಅವತ್ತು ಆ ಕಾಡಲ್ಲಿ ನಾವು ಏಯ್, ಅದನ್ನೆಲ್ಲ ಯಾಕೋ ನೆನ್ಪಿಸ್ತ್ಯಾ? ನನಗೆ ತಲೆ ಕೆಡ್ತಾ ಇದೆ. ಏಯ್, ಬಾಗ್ಲು ತೆಗಿಯೋ. ಏಯ್, ಅಣ್ಣ ಕಾಲ್ ಮಾಡ್ತಾವ್, ಎದ್ದೇಳ್ರು. ಏಯ್, ಎದ್ದೇಳ್ರಲ್ಲಿ. ಏನ್ ಗುರು ಅವಂದು? ರಾತ್ರಿ ಎಣ್ಣೆ ಯಾವುದೋ ಒಳ್ಳೆ ಏಯ್, ಹೇಯ್, ಎಲ್ಲೋ ಇದ್ದೀರಾ? ಇನ್ನೂ ಹೋಗಿಲ್ವಾ? ಮಾತಾಡ್ರೋ. ಏಯ್, ರಾತ್ರಿ ಫಾರೆಸ್ಟ್ ಚೆಕ್ ಪೋಸ್ಟ್ ಕ್ಲೋಸ್ ಇರೋದ್ರಿಂದ ಅವ್ನು ಮುಂದೆ ಹೋಗಿರಲ್ಲ. ಮುಂದಕ್ಕೆ ಹೋದ್ರು ನಾವು ಅವನ್ನ ಬಿಡಲ್ಲ. ಎಲ್ಲಿದ್ದೀರೋ? ಸಿಕ್ಕಿನ ಅವನು? ಸಿಕ್ದಾಣ. ಆಮೇಲೆ ಅಣ್ಣ, ಶೇರಲ್ಲಿ 50% ನಿನಗೆ, ಇನ್ 50% ನಮಗೆ ಅಂತ ಹೇಳಿದ್ದಲ್ಲ. ನಿನಗೆ ಶೇರೇ ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಯಾವ ಶೇರೋ? ನಿಮ್ಮನ್ನೆಲ್ಲ ಒಂದು ಕಡೆ ಸೇರ್ಸೋಕೆ ಕಟ್ಟಿದ ಕತೆ ಅದು. ಯಾವ ಮಣಿನೂ ಇಲ್ಲ, ಯಾವ ಮಣ್ಣ ಗಟ್ಟಿನೂ ಇಲ್ಲ. ಏನ್ ಸ್ಕೆಚ್ಚಾ? ನಮ್ಮ ಹುಡುಗರು ಇಷ್ಟೊದ್ಗ ಅವನ್ನ ಬೇಟೆ ಆಡಿರ್ತಾರೆ. ಬೇಟೆ ಆಡಕ್ ಅವನ್ನೇನ್ ಕಾಗೆ ಗುಬ್ಬಿ ಅನ್ಕೊಂಡ್ರೇನೋ? ಕಾದು ಕುಂತಿರೋ ರಣ ಹದ್ದು ಕಣೋ.
ನಿಮಗೆ ಆ ಕಾಡು ನೆನಪೈತಾ? ನಾನು ಆ ಕಡೆಗೆ ಹೋಗಿ ಬರ್ತೀನಿ. ಹುಷಾರ್ ಕಣೆ. ಹ್ಞೂ, ಸರಿ ಸರಿ. ಏಯ್, ಎಲ್ಲಿದ್ದೀರೋ? ಏಯ್, ಮಾತಾಡ್ರು. ಏಯ್, ಸೃಷ್ಟಿಗಾಗಿ ಸೃಷ್ಟಿಸಿರುವ ಸುಂದರ ಕಾರ್ಯವನ್ನ ತಪ್ಪಾಗಿ ತಿಳಿದಿರುವ, ತಪ್ಪಾಗಿ ಕಾಣುವ, ತಪ್ಪಾಗಿ ಬಳಸುತ್ತಿರುವ ಅಜ್ಞಾನವನ್ನ ಸಂಹರಿಸಿ ಜ್ಞಾನವೆಂಬ ಬೆಳಕನ್ನು ಕಂಡಾಗ ಒಂದು ಹೆಣ್ಣು ನಡುರಾತ್ರಿ ಯಾವುದೇ ಭಯವಿಲ್ಲದೆ ಓಡಾಡಲು ಸಾಧ್ಯ.